ಎಲ್ಲರಿಗೂ ತುಂಬ ಹೃದಯದಿಂದ ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ ಎಲ್ಲ ಸ್ನೇಹಿತರೆ? ಯಾರು ನನ್ನ ಈ ಹಿಂದಿನ ವಿಡಿಯೋ ನೋಡಿದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಹಾಗೂ ಈಗಿನ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತೀರಾ ಅವರಿಗೂ ಮೊದಲೇ ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ಇನ್ನೊಂದು ಅದ್ಭುತವಾದ ಸಂಗತಿಯನ್ನು ನೋಡೋಣ. ನಮ್ಮ ಆಹಾರಕ್ಕೆ ಹೇಳುವ ಧನ್ಯವಾದಗಳು ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಸ್ನೇಹಿತರೆ. ನಾವೆಲ್ಲರೂ ಬೆಳಗ್ಗೆ ಎದ್ದು ಮೊದಲು ಮಾಡೋ ಕೆಲಸ ಏನಪ್ಪ? ಚಹಾನೋ ಟೀನೋ ಕುಡಿಯೋದು. ಅದನ್ನು ನಾವು ಹೆಂಗೆ ಕುಡಿತೀವಿಯಪ್ಪ ಅಂತ ವಿಚಾರ ಮಾಡಿ ನೋಡಬೇಕು ಸ್ನೇಹಿತರೆ. ಅಂದರೆ ಬಲಗೈಯಲ್ಲಿ ಮೊಬೈಲ್ ಇರ್ತದೆ, ಎಡಗೈಯಲ್ಲಿ ಟೀ ಕಪ್ಪು ಕಾಫಿ ಕಪ್ಪು ಇರ್ತದೆ. ನೋಡಿ ಸ್ನೇಹಿತರೆ, ನಾವು ಮೊಬೈಲ್ ನೋಡ್ತಾ ಅದನ್ನು ಕುಡಿತೀವಿ. ಅದರ ರುಚಿ ಏನದ, ಸವಿ ಏನದ ಅಂತ ಅದು ನಮ್ಗೆ ತಿಳಿಯಂಗೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಬೇಕು, ಅದಕ್ಕೆ ಏನು ಮಾಡ್ತೀವಿ? ಕುಡಿತೀವಿ ಅಷ್ಟೇ. ನೋಡಿ ಸ್ನೇಹಿತರೆ, ಎದ್ದಾಗ ಮನಸ್ಸು ಎಷ್ಟೊಂದು ಆನಂದದಲ್ಲಿ ಇರ್ತದೆ. ಮನಸ್ಸು ರಾತ್ರಿ ಎಲ್ಲ ಚೈತನ್ಯದ ಜೊತೆಗೆ ಒಂದಾಗಿ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ ಆನಂದಮಯವಾಗಿರ್ತದೆ. ಅಂಥ ಹೊತ್ತೊಳಗೆ ನಾವು ಆ ಒಂದು ಕಪ್ ಟೀನೋ ಕಾಫಿನೋ ಕೈಯಲ್ಲಿ ತಗೊಂಡು, ಅಪ್ಪ ಭಗವಂತ, ನಾನು ಕುಡಿಯುವ ಈ ಟೀ ಕಾಫಿಗೆ ಇಡೀ ದಿನ ಇದೇ ಆನಂದದಲ್ಲಿ ಇರುವಂಗೆ ಮಾಡಲಪ್ಪ ಅಂತ ಹೇಳಿ ಆ ಟೀಗೆ ಒಂದು ಧನ್ಯವಾದಗಳನ್ನು ಹೇಳಿ ಕುಡೀರಿ ಸ್ನೇಹಿತರೆ. ನೋಡಿ, ಅದರಿಂದ ನಿಮಗೆ ಇಡೀ ದಿನ ಉತ್ಸಾಹದಲ್ಲಿರ್ತೀರ ನೀವು. ಇದನ್ನು ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನನಗೂ ಚಹಾ ಅಂದರೆ ತುಂಬ ಇಷ್ಟ. ನಾವು ಅದಕ್ಕೆ ಒಂದು ಧನ್ಯ ಭಾವದಿಂದ ಅನುಭವದಿಂದ ಕುಡಿದಾಗ ಎಷ್ಟು ಉತ್ಸಾಹ ಆನಂದ ಇರ್ತದೆ. ಮಾಡಿ ನೋಡ್ರಿ ಸ್ನೇಹಿತರೆ. ಯಾಕಂದ್ರೆ ನಾವು ಯಾವಾಗ ಧನ್ಯ ಭಾವ ಅನುಭವದಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಿದೆವಂದ್ರೆ ಅದು ಒಳಗಿನಿಂದ ಉತ್ಸಾಹದಿಂದ ಆನಂದದಿಂದ ಮಾಡ್ತೀವಿ. ನಮ್ಮ ಅಜ್ಜಿ ಚಹಾ ಕುಡಿಬೇಕಾದ್ರೆ ಒಂದು ಹನಿ ಭೂಮಿಗೆ ಹಾಕಿ ಒಂದು ಹನಿ ಆಕಾಶಕ್ಕೆ ಸಿಡಿಸಿ ಭಗವಂತನ ಕೃತಜ್ಞತೆ ಹೇಳಿ ಚಹಾನ ಕುಡಿತಿದ್ಲು ಸ್ನೇಹಿತರೆ. ಅದಕ್ಕೆ ಆಕಿ 98 ವರ್ಷ ಯಾವುದೇ ರೋಗವಿಲ್ಲದೆ ಆನಂದದಿಂದ ಇದ್ಲು. ಸ್ನೇಹಿತರೆ, ಧನ್ಯವಾದ ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಅದ್ಭುತವಾದ ಸುಧಾರಣೆ ಆಗ್ತದೆ, ಪರಿವರ್ತನೆ ಆಗ್ತದೆ. ಇದನ್ನು ನೀವು ಒಂದು ವಾರ ಮಾಡಿ ನೋಡಿ ಸ್ನೇಹಿತರೆ, ಎಷ್ಟೊಂದು ಆನಂದವಾಗಿರ್ತದೆ. ಯಾಕೆಂದರೆ ಎದ್ದ ತಕ್ಷಣ ನಾವು ಕುಡಿಯೋದು ಟೀನೋ ಕಾಫಿನೋ, ಅದರಿಂದ ನಾವು ಧನ್ಯವಾದ ಶುರು ಮಾಡಿದ್ವಿ ಅಂದ್ರೆ ಇಡೀ ದಿವಸ ನಮಗೆ ಆನಂದಮಯವಾಗಿರ್ತದೆ ಸ್ನೇಹಿತರೆ. ಮತ್ತು ಮನಸ್ಸು ತುಂಬ ಹಗುರ ಶಾಂತ ಆಗಿರ್ತದೆ. ಇದನ್ನು ಅನುಭವಿಸಿ ನೋಡ್ರಿ ಸ್ನೇಹಿತರೆ. ಅನುಭವಿಸಬೇಕು ಯಾವುದೇ ಆದ್ರೂ ಮನುಷ್ಯ. ಹಾಗೆ ಊಟ ಮಾಡುವಾಗ ನೋಡಿ ಸ್ನೇಹಿತರೆ, ಮೊಬೈಲ್ ನೋಡ್ತಾ ಈಗಿನವ್ರು ಏನು ಮಾಡ್ತಾರೆ? ಮೊಬೈಲ್ ನೋಡ್ತಾ ಮೊಬೈಲಲ್ಲಿ ಫೋನ್ ಮಾತಾಡ್ತಾ ಕಿರಿಚಾಡ್ತಾ ಕೂಗಾಡ್ತಾ ಊಟ ಮಾಡ್ತಾರೆ. ದಯವಿಟ್ಟು ಇದನ್ನು ಮಾಡಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ನಮಗೆ ಊಟದಿಂದಲೇ ಎನರ್ಜಿ ಸಿಗೋದು. ಅದಕ್ಕೆ ತಟ್ಟೆ ಮುಂದೆ ಕುಳಿತಾಗ ಒಂದು ಸತಿ ತಟ್ಟೆಯಲ್ಲಿರುವಂಥ ಎಲ್ಲ ಐಟಮ್ಸನ್ನು ಆನಂದದಿಂದ ನೋಡ್ರಿ ಸ್ನೇಹಿತರೆ. ನೋಡಿ ಆ ಊಟಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ರಿ. ಸಾಧ್ಯವಾದರೆ ಅದರಲ್ಲಿ ಒಂದು 3 ತುತ್ತು ಬೇರೆ ತಟ್ಟೆಗೆ ತೆಗೆದಿಟ್ಟು ಊಟ ಮಾಡಿರಿ ಸ್ನೇಹಿತರೆ. ನಂತರ ಆ 3 ತುತ್ತನ್ನು ಯಾವುದಾದ್ರೂ ಒಂದು ಪಕ್ಷಿ ಪ್ರಾಣಿಗಳಿಗೆ ಹಾಕಿ ನೋಡ್ರಿ. ನಿಮಗೆ ಒಳಗಿನಿಂದ ಎಂಥ ಅದ್ಭುತವಾದ ಆನಂದ ಸಮಾಧಾನ ಆಗ್ತದೆ ಮನಸ್ಸಿಗೆ ನೋಡ್ರಿ ಸ್ನೇಹಿತರೆ. ಇದನ್ನು ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಮಾಡಿ ನೋಡ್ರಿ. ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಸುಧಾರಣೆ ಆಗ್ತದೆ. ಯಾವಾಗ ನಾವು ಆ ಊಟಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ, ಅದರಲ್ಲಿರುವಂತಹ ಖಾರ ಉಪ್ಪ ಏನೇ ಕಡಿಮೆ ಆಗಿರಲಿ, ಅದು ಯಾವುದೂ ನಮ್ಮ ಮನಸ್ಸಿಗೆ ಬಾಧೆ ಮಾಡುವುದಿಲ್ಲ.
ಯಾಕಂದ್ರೆ ನಾವು ಆ ಊಟಕ್ಕೆ ಧನ್ಯವಾದಗಳನ್ನು ಹೇಳಿದಾಗ ಆ ಊಟದ ರುಚಿ, ಆ ದೇವರ ಪ್ರಸಾದದ ರುಚಿ ಅನ್ನೋ ಥರ ಅನುಭವಕ್ಕೆ ಬರ್ತದೆ. ನಾವು ದೇವರ ಪ್ರಸಾದವನ್ನು ಊಟ ಮಾಡ್ತಾ ಇದ್ದೀವಪ್ಪ ಅನ್ನೋ ಅನುಭವಕ್ಕೆ ಬರ್ತದೆ ಸ್ನೇಹಿತರೆ. ಯಾವಾಗ ಧನ್ಯವಾದಗಳನ್ನು ಹೇಳಿ ನಾವು ಯಾವುದಾದ್ರೂ ಊಟ ಮಾಡ್ತೀವಿ, ತಿಂತೀವಿ, ಕುಡಿತೀವಿ, ಅವಾಗ ಅದೆಲ್ಲ ದೇವರ ಪ್ರಸಾದವಾಗಿ ಬಿಡ್ತದೆ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಊಟ ಇರಲ್ಲ, ಆದರೆ ಆ ಭಗವಂತ ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ. ಅದಕ್ಕೆ ನೀವು ಎಷ್ಟೇ ಬ್ಯುಸಿ ಇರಲಿ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಊಟ ಮಾಡುವಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಅನುಭವದಿಂದ ತಟ್ಟೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಆನಂದದಿಂದ ನೋಡಿ ಅದಕ್ಕೊಂದು ಧನ್ಯವಾದಗಳನ್ನು ಹೇಳಿ ಸ್ನೇಹಿತರೆ. ಭಗವಂತ, ಇಷ್ಟೊಂದು ತಟ್ಟೆ ತುಂಬ ನನಗೆ ಊಟ ಕೊಟ್ಟಿದೆಯಾ, ನಿನಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲಂಗಿಲ್ಲಪ್ಪ ನಾನು ಅಂತ ಆನಂದದಿಂದ ಭಾವಪೂರ್ಣವಾಗಿ ಹೇಳಿ ಸ್ನೇಹಿತರೆ. ನೀವು ಎಷ್ಟು ಭಾವಪೂರ್ಣವಾಗಿ ಹೇಳ್ತೀರಿ ಅಷ್ಟು ಆ ಊಟ ನಿಮಗೆ ರುಚಿಯನ್ನು ಕೊಡುತ್ತೆ. ನೋಡಿ ಸ್ನೇಹಿತರೆ, ನೀವು ಊಟ ಮಾಡುವಾಗ ಎಷ್ಟೊಂದು ಜನಕ್ಕೆ ಧನ್ಯವಾದಗಳನ್ನು ಹೇಳಿದ ಹಾಗೆ ಆಗುತ್ತೆ ಅಂತ ವಿಚಾರ ಮಾಡಿ ನೋಡಿ. ನೀವು ಆ ತಟ್ಟೆಯಲ್ಲಿರುವ ವಸ್ತುಗಳಿಗೆ ಧನ್ಯವಾದಗಳನ್ನು ಹೇಳಿ ಊಟ ಮಾಡಿದಾಗ ಮೊದಲು ಆ ಭೂಮಿ ತಾಯಿಗೆ ಧನ್ಯವಾದಗಳನ್ನು ಹೇಳಿದಂಗೆ, ಅದನ್ನು ಬೆಳೆದ ರೈತನಿಗೆ ಧನ್ಯವಾದಗಳನ್ನು ಹೇಳಿದ ಹಾಗೆ, ಅದೆಲ್ಲ ಆಹಾರವನ್ನು ನಮ್ಮ ಮನೆ ತನಕ ತಂದುಕೊಟ್ಟ ಅಂಗಡಿಕಾರರಿಗೆ ಧನ್ಯವಾದಗಳನ್ನು ಹೇಳ್ದಂಗೆ, ಅದನ್ನೆಲ್ಲ ರುಚಿಕರವಾಗಿ ಮಾಡಿ ಬಡಿಸಿದಂಥ ಎಲ್ಲ ಮಾತೆಯರಿಗೂ ಧನ್ಯವಾದಗಳನ್ನು ಹೇಳ್ದಂಗೆ. ನೋಡಿರಿ ಸ್ನೇಹಿತರೆ, ನೀವು ಎಷ್ಟೊಂದು ಜನಕ್ಕೆ ನೀವು ಧನ್ಯವಾದಗಳನ್ನು ಹೇಳಿದ ಹಾಗಾಗ್ತದೆ. ಈಗ ಹೇಳಿ ಸ್ನೇಹಿತರೆ, ಇಷ್ಟೆಲ್ಲ ಜನರಿಗೆ ನೀವು ಧನ್ಯವಾದವನ್ನು ಹೇಳಿ ಊಟ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಲಿಕ್ಕೆ ಸಾಧ್ಯನಾ? ವಿಚಾರ ಮಾಡಿ ನೋಡಿ ಸ್ನೇಹಿತರೆ. ಧನ್ಯವಾದಗಳನ್ನು ಹೇಳುವಾಗ ಮನದಲ್ಲಿ ತುಂಬ ಹೃದಯ ಭಾವನೆ ಇರಲಿ, ನೀವು ಕೃತಜ್ಞತೆ ಇರಲಿ. ನೋಡಿ ಸ್ನೇಹಿತರೆ, ಒಂದು ಗಾದೆ ಮಾತಿದೆ, ಜೈಸಾ ಅನ್ ವೈಸಾ ಮನ್ ಅಂತ. ನಾವು ಊಟ ಮಾಡೋ ಪದ್ಧತಿ ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅದಕ್ಕೆ ಸ್ನೇಹಿತರೆ, ಊಟಕ್ಕೆ ಧನ್ಯವಾದ ಹೇಳ್ತಾ ಆನಂದವಾಗಿ ಸಂತೋಷವಾಗಿ ಊಟವನ್ನು ಮಾಡಿ ನೋಡಿ. ಒಂದು ವಾರ ನೀವು ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ಆಗುತ್ತೆ. ಎಲ್ಲ ಊಟವನ್ನು ನೀವು ಆನಂದವಾಗಿ ರುಚಿಕರವಾಗಿ ತಿಂತೀರಾ ಸ್ನೇಹಿತರೆ. ನಿಮಗದರಲ್ಲಿ ಎಷ್ಟು ಆನಂದ ಆಗ್ತದಂದರೆ ಇಡೀ ದಿವಸ ನೀವು ಎನರ್ಜಿಯ ಹಾಗೆ ಇರುತ್ತೆ, ಹಾಗೆ ಫ್ಲೋ ಆಗ್ತಾ ಇರುತ್ತೆ, ಸಂತೋಷದಿಂದ ಇರ್ತೀರ ನೀವು, ಯಾವುದೂ ನಿಮ್ಮನ್ನು ಬಾಧಿಸುವುದಿಲ್ಲ. ಸ್ನೇಹಿತರೆ, ಇದನ್ನು ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಇಷ್ಟೊತ್ತು ನನ್ನ ಮಾತುಗಳನ್ನು ಶಾಂತವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಯೋಣ ಸ್ನೇಹಿತರೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.